ಸಾಧನೆಯ ಸಮಾರೋಪ ಕಾರ್ಯಕ್ರಮವು ನಡೆಯಲಿದೆ. ಈಗ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ಶ್ರೀ ವ್ಯಾಸರಾಜ ಮಠಾಧೀಶರಿಗೆ ಸಂಸ್ಥಾನದ ಗೌರವವನ್ನು ನೀಡ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಶ್ರೀ ವ್ಯಾಸರಾಜ ಮಠಾಧೀಶರಿಂದ ಸಂಸ್ಥಾನ ಇತಿಹಾಸವಿದೆ. ಉಡುಪಿಯಲ್ಲಿಯೂ ಕೂಡ ಮಧ್ವ ಸರೋವರದ ಹತ್ತಿರ ಇರತಕ್ಕಂತಹ ಈ ಪ್ರಾಣದೇವರನ್ನು ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ್ದು ಎಂಬಂತಹ ಪ್ರತೀತಿಯೂ ಕೂಡ ಇದೆ. ಅಂತಹ ವ್ಯಾಸರಾಜರ ಸಂಸ್ಥಾನದಲ್ಲಿ ಇವತ್ತು ನಮ್ಮ ಶ್ರೀ ವಿದ್ಯಾಶ್ರೀಶ ತೀರ್ಥರು ವಿರಾಜಮಾನರಾಗಿದ್ದು ಪ್ರಾಚೀನ ಪ್ರಾಗ್ ವೈಭವವನ್ನು ಮತ್ತೆ ಪುನಃ ಜ್ಞಾಪನೆ ಮಾಡ್ತಾ ಇದ್ದಾರೆ. ಅಭಿನವ ವ್ಯಾಸರಾಜರಂತೆ ಇವತ್ತು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಆ ತತ್ವ ಪ್ರಚಾರವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಆಗಮನ ನಮ್ಮ ಪರ್ಯಾಯಕ್ಕೆ ಒಂದು ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಪ್ರಸಕ್ತ ಮಾಧ್ವ ಪೀಠಾಧಿಪತಿಗಳಲ್ಲಿ ಅತಿ ಹಿರಿಯರು ಅತಿ ದೊಡ್ಡ ವಿದ್ವಾಂಸರು ಆದಂತಹ ಶ್ರೀ ವಿದ್ಯಾಶ್ರೀಶ ತೀರ್ಥ ಶ್ರೀಪಾದರು ಇವತ್ತು ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಶ್ರೀ ಗೋಪಾಲಕೃಷ್ಣ ದೇವರ ಪೂಜೆ ಇಲ್ಲಿ ನಿರ್ವಿಘ್ನವಾಗಿ ನಡೆದು ನಮ್ಮ ಪರ್ಯಾಯಕ್ಕೆ ಗೋಪಾಲಕೃಷ್ಣ ರೂಪದ ಅನುಗ್ರಹವೂ ಕೂಡ ಬೇಕು ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಾವು ವಿಶೇಷವಾದ ಅಭಿನಂದನೆಯನ್ನು ಶ್ರೀ ವಿದ್ಯಾಶ್ರೀಶ ತೀರ್ಥರಿಗೂ ಅದೇ ರೀತಿ ಎಲ್ಲ ಪಂಡಿತರಿಗೂ ಎಲ್ಲ ಶಿಷ್ಯರಿಗೂ ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ವ್ಯಾಸರಾಜ ಮಠಕ್ಕೂ ಬಹಳ ದೊಡ್ಡ ಸಂಬಂಧ ಇದೆ. ವಾದಿರಾಜ ಗುರುಸಾರ್ವಭೌಮರ ಮತ್ತು ಶ್ರೀ ವ್ಯಾಸರಾಜರ ಅನ್ಯೋನ್ಯವಾದ ಬಾಂಧವ್ಯ ಅದು ಎಷ್ಟು ಗಟ್ಟಿ ಇತ್ತು ಅಂತಂದರೆ ಅಷ್ಟಮಠದ ಯತಿಗಳು ಒಳಗಡೆಗೆ ಕೃಷ್ಣನನ್ನು ಪೂಜೆ ಮಾಡ್ತಾರೆ. ಅದೇ ಕೃಷ್ಣನ ಸಾನ್ನಿಧ್ಯ ಇರುವಂತಹ ಕೃಷ್ಣನ ವಿಗ್ರಹವನ್ನು ವ್ಯಾಸರಾಜರಿಗೆ ವಾದಿರಾಜರು ಕೊಟ್ಟಿದ್ದಾರೆ. ಪ್ರತಿನಿತ್ಯದಲ್ಲಿ ವ್ಯಾಸರಾಜ ಮಠದಲ್ಲಿ ಉಡುಪಿಯ ಕೃಷ್ಣನ ಪೂಜೆ ನಡೀತದೆ. ಇವತ್ತು ಕೂಡ ನಾವು ಆ ಪೀಠದ ಮುಂದೆ ನೋಡ್ತಾ ಇದ್ದೀವಿ. ನಿರಂತರ ಉಡುಪಿಯ ಮತ್ತು ವ್ಯಾಸರಾಜರ ಸಂಬಂಧಗಳನ್ನು ನಾವು ಅಧ್ಯಯನ ಮಾಡಿದಷ್ಟು ವಿಶೇಷವಾದ ಹೊಸ ಹೊಸ ವಿಚಾರಗಳು ಸಿಗ್ತದೆ. ಅಷ್ಟು ದೊಡ್ಡ ಸಂಬಂಧ ಅವರ ಇಲ್ಲಿಯ ಸಾಧನೆಯ ಭೂಮಿ ವ್ಯಾಸರಾಜರಿಗೆ. ಅಂತಹ ವ್ಯಾಸರಾಜರ ದಿವ್ಯ ಸನ್ನಿಧಾನ ಭೂತರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಶತೀರ್ಥ ಶ್ರೀಪಾದಂಗಳವರು ಇವತ್ತು ಆಗಮಿಸಿದ್ದಾರೆ. ಕೃಷ್ಣನ ಸನ್ನಿಧಾನದಲ್ಲಿ ಅವರು ನಮ್ಮನ್ನೆಲ್ಲ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೀನಿ. ಇನ್ನೊಂದು ವಿಶೇಷದ ವಿಚಾರ ಏನೆಂದರೆ ವ್ಯಾಸರಾಜ ಮಠದ ಎಲ್ಲ ಸ್ವಾಮಿಗಳವರು ಕೂಡ ನಮ್ಮ ಪರ್ಯಾಯದಲ್ಲಿ ಬಂದಿದ್ದಾರೆ. ನಮ್ಮ ಮಠಗಳಲ್ಲಿಯೂ ಕೂಡ ಪೂಜೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ವಿದ್ಯಾಪಯೋನಿಧಿ ತೀರ್ಥರು ಪರ್ಯಾಯದಲ್ಲಿಯೂ ಬಂದಿದ್ದರು. ಅದೇ ರೀತಿ ನಮ್ಮ ಪಾಡಿಗಾರ ಮಠದಲ್ಲಿ ಉಡುಪಿ ಮಠದಲ್ಲಿಯೂ ಕೂಡ ಅವರು ಪೂಜೆಯನ್ನು ಮಾಡಿದರು. ಹೀಗೆ 4 ಯತಿಗಳು ಕೂಡ ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಆಗಮಿಸಿ ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆದ್ದರಿಂದ ಪುತ್ತಿಗೆ ಮಠಕ್ಕೂ ವ್ಯಾಸರಾಜ ಮಠಕ್ಕೂ ಬಹಳ ನಿಕಟವಾದಂತಹ ಸಂಬಂಧ ಇದೆ. ಆ ಸಂಬಂಧವನ್ನು ವಿದ್ಯಾಶ್ರೀಶ ತೀರ್ಥರು ಮತ್ತಷ್ಟು ಅದನ್ನು ದೃಢಗೊಳಿಸಿದ್ದಕ್ಕೋಸ್ಕರ ನಾವು ವಿಶೇಷವಾದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ 4ನೆಯ ಪರ್ಯಾಯೋತ್ಸವ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರು ಪ್ರತಿಷ್ಠೆ ಮಾಡಿದ ಭೈಷ್ಮೀ ಮಧ್ವ ಕರಾರ್ಚಿತ
ಆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಆಚಾರ್ಯಕರಾರ್ಚಿತವಾದ ಹಾಗೂ ಆ ಪರಂಪರೆಯಲ್ಲಿ ಬಂದ ಮಹಾ ತಪಸ್ವಿಗಳು ಪೂಜೆ ಮಾಡಿರತಕ್ಕಂಥ ಗೋಪಾಲಕೃಷ್ಣ ದೇವರ, ಪಟ್ಟಾಭಿರಾಮ ದೇವರ, ವೇದವ್ಯಾಸ ದೇವರ ಪೂಜೆ ಆಗ್ತಾಯಿದೆ. ಅದೊಂದು ಸೌಭಾಗ್ಯ ನಮಗೆ ಪತ್ತಿಗೆ ಸ್ವಾಮಿಗಳು ಅದನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂತೆ ವ್ಯಾಸರಾಯರು ವಾದರಾಜ ಸ್ವಾಮಿಗಳ ಪರ್ಯಾಯ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದರಂತೆ. ಆಗ ಆ ಪ್ರತಿಮೆ ನಿಮ್ಮ ಪೀಠದ ಎಡಭಾಗದಲ್ಲಿ ಇರತಕ್ಕಂಥ ಪ್ರತಿಮೆ, ಅದು ನಾನು ಕೇಳಿದ ಪ್ರಕಾರ ರಥೋತ್ಸವ ಕಾಲದಲ್ಲಿ ಉತ್ಸವ ಮೂರ್ತಿಯಾಗಿ ಉಪಯೋಗಿಸ್ತಾ ಇದ್ದಂಥ ಪ್ರತಿಮೆ. ಆ ಪ್ರತಿಮೆಯನ್ನು ವ್ಯಾಸರಾಯರು ಕೊಟ್ಟಿದ್ದು. ಕೃಷ್ಣನ ಇನ್ನೊಂದು ರೂಪ ಅದು. ಕೃಷ್ಣಂ ಒಂದೇ ಮಂಥಪಾಶಧರಂ. ಕೃಷ್ಣ ಕೈಯಲ್ಲಿ, ಉಡುಪಿಯ ಕೃಷ್ಣ ಕಡಗೋಲು ಹಗ್ಗವನ್ನು ಹಿಡಿದಿದ್ದಾನೆ. ಹಾಗೆ ಈ ಕೃಷ್ಣನೂ ಅಷ್ಟೇ. ಶಿಖಾಬಂಧತ್ರಯೋಪೇತ. ಶಿಖಾಬಂಧ, ತಲೆ ಮೇಲೆ 3 ಗಂಟು. ತಾಯಿ ಯಶೋದೆ ಬಾಲಕೃಷ್ಣನಿಗೆ ಅಲಂಕಾರ ಮಾಡಬೇಕಾದ್ರೆ ಆ ಉಡುಪಿ ಕೃಷ್ಣನಿಗೆ ಇದೆ ಅಂತ ಉಡುಪಿ ಕೃಷ್ಣನ ತಲೆಯಲ್ಲಿ ಶಿಖಾಬಂಧತ್ರಯ ಇದೆ. ಯಾಕೆಂದರೆ ವಾದರಾಜ ಸ್ವಾಮಿಗಳ ಶ್ಲೋಕದಲ್ಲಿ ಹಾಗಿದೆ, ಕೃಷ್ಣಂ ಒಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿ. ಬಾಲಕೃಷ್ಣನ ರೂಪ ಅದು. ಶಿಖಾಬಂಧತ್ರಯೋಪೇತಂ. ಈ ಪ್ರತಿಮೆಗೂ ಅಷ್ಟೇ. ಭೈಷ್ಮಿ ಮಧ್ವಕರಾರ್ಚಿತಂ. ರುಕ್ಮಿಣಿ ಮತ್ತು ಮಧ್ವರು ಪೂಜೆ ಮಾಡಿದ ಆ ದಿವ್ಯ ವಿಗ್ರಹ. ಆದರೆ ರಥೋತ್ಸವದಲ್ಲಿ ಆಚಾರ್ಯರು ಇಟ್ಟು ಪೂಜೆ ಮಾಡಿದ ವಿಗ್ರಹ ಅಂತ ನಾವು ಭಾವಿಸ್ತೇವೆ. ಹಾಗಿರಬೇಕು. ಆನಂತರ ವಾದರಾಜ ಸ್ವಾಮಿಗಳು ಇನ್ನೊಂದು ರಥ ಉತ್ಸವ ಮೂರ್ತಿಯನ್ನು ಇಟ್ಕೊಂಡಿದ್ದರಂತೆ. ಇದೇ ರೀತಿಯಾದ ಇನ್ನೊಂದನ್ನು ಮಾಡಿಸಿ ಸ್ವಪ್ನ ವೃಂದಾವನಾಚಾರ್ಯರ ಕಾಲದಲ್ಲಿ ಆ ವಿಗ್ರಹವನ್ನು ಮಂಗಳೂರಿನಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಚಿಪ್ಪಿಗರ ದೇವಸ್ಥಾನದಲ್ಲಿದೆಯಲ್ಲ, ಇದೇ ರೀತಿಯ ಕೃಷ್ಣ ಅಲ್ಲೊಂದಿದೆ. ಅದು ವಾದರಾಜ ಸ್ವಾಮಿಗಳು ಇಲ್ಲಿ ರಥೋತ್ಸವದಲ್ಲಿ ಉಪಯೋಗ ಮಾಡ್ತಾ ಇರ್ತಕ್ಕದ್ದು. ಅವರ ಪರಂಪರೆಯಲ್ಲಿ ಬಂದ ಸ್ವಪ್ನ ವೃಂದಾವನಾಚಾರ್ಯರು ಅಲ್ಲಿ ಆ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಈಗ ಇನ್ನೊಂದು ಪ್ರತಿಮೆ ಇಲ್ಲಿ ಉತ್ಸವದಲ್ಲಿ ಬರ್ತಾಯಿದೆ. ವೃಂದಾವನಾಚಾರ್ಯದ್ದು ಈ ರೀತಿ ಇದೆ. ಸಂಚಾರಿ ಕೃಷ್ಣ ಮಹಿಷಿಯಲ್ಲಿ ಸ್ಥಾಪನೆ ಮಾಡಿದರು. ಆದರೆ ಈಗ ಮಠದಲ್ಲಿ ಇಂಥ ಒಂದು ಬಹಳ ಸುಂದರವಾದ ವಿಗ್ರಹ ಅದು. ಆ ವಿಗ್ರಹವನ್ನು ಎಲ್ಲೋ ಒಂದು ಕಡೆ ಇಡೋ ಬದಲಾಗಿ ಜೊತೆಯಲ್ಲಿದ್ದು ನಾವು ಪ್ರತಿನಿತ್ಯ ಅದಕ್ಕೊಂದು ಆರತಿಯನ್ನು ಮಾಡೋದು ನಮ್ಮ ಕರ್ತವ್ಯ ಅಂತ ತರ್ತಾ ಇದ್ದೀವಿ. ಹಾಗೆ ವ್ಯಾಸರಾಯ ಮಠಕ್ಕೂ ಉಡುಪಿ ಮಠಗಳಿಗೂ ಆ ರೀತಿ ಘನಿಷ್ಠವಾದ ಸಂಬಂಧ ಇದೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಶ್ರೀಪಾದರು ತುಂಬ ಆದ್ದರಿಂದ ಅವರಿಲ್ಲಿ ಚಾತುರ್ಮಾಸ್ಯ ವ್ರತವನ್ನೇ ಇಲ್ಲಿ ತಗೊಳ್ಬೇಕು ಹಾಗೆ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ನಾನಾ ಲೌಕಿಕ ಕಾರಣಗಳಿಂದ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇಲ್ಲಿ ಪೂಜೆ ಆಗಲೇಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಅವರ ಒಂದು ಪ್ರೀತಿಪೂರ್ವಕವಾದ ಆಗ್ರಹ, ನಾವು ಅದನ್ನು ಅವಶ್ಯ ಪಾಲನೆ ಮಾಡಬೇಕು. ಕೃಷ್ಣನ ಸನ್ನಿಧಾನದಲ್ಲಿ ಗೋಪಾಲಕೃಷ್ಣ ದೇವರ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಶ್ರೀಗಳವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ. ಪ್ರಣಾಮಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಸಂಸ್ಥಾನದ ಪೂಜಾ ಕಾರ್ಯಕ್ರಮವು ಕೂಡ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿದೆ. ಸಾಯಂಕಾಲ 4 ಗಂಟೆಗೆ ಮೊದಲಕಲ್ಲು ಶೇಷದಾಸರ ಆರಾಧನಾ ಮಹೋತ್ಸವದ ಉತ್ತರಾರಾಧನೆ ಸಮಾರೋಪ ಕಾರ್ಯಕ್ರಮವು ಕೂಡ ರಾಜಾಂಗಣದಲ್ಲಿ ನಡೆಯಲಿದೆ, ಯತಿತ್ರಯರ ದಿವ್ಯ ಸಾನ್ನಿಧ್ಯದಲ್ಲಿ. ಅದೇ ರೀತಿಯಲ್ಲಿ ವಿದ್ವದ್ಗೋಷ್ಠಿ ಮತ್ತು ಶ್ರೀ ವ್ಯಾಸರಾಜ ಮಠಾಧೀಶರಿಗೆ ಪರ್ಯಾಯ ಸಂಸ್ಥಾನದ ವತಿಯಿಂದ ವಿಶೇಷ ಗೌರವ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇವೆಲ್ಲವೂ ಕೂಡ ರಾಜಾಂಗಣದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿದೆ. ಎಲ್ಲ ಭಗವದ್ ಭಕ್ತರು ಅಲ್ಲಿ ಭಾಗವಹಿಸಬೇಕಾಗಿ ಸೂಚನೆ. ಹರೇ ನಮಃ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಸ್ಥಿತಾಂ ಪದ್ಮವರ್ಣಾಂ ಕಾಮಿನೋಪಸ್ಮಯೇ ಶ್ರಿಯಾಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ
आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामलां ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्नुद मे गृहात् गन्धद्वारां दुराधर्षां नित्यपुष्टां करीषिणीम् ईश्वरीं सर्वभूतानां त्वाभिहोपह्वये श्रियम् मनसः काममाकूतिं वाचः सत्यमसीमहि पशूनागुं रूपमन्नस्य मयि श्रीश्रयतां यशः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनीम् आपसृजन्तु स्निग्धानि चिक्लीतवस मे गृहे निच देवीं मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो ममावह आर्द्रां यः करिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो ममावह ताम् आवह जातवेदो लक्ष्मीमनपगामिनीं यस्यां हिरण्यं प्रभूतं गावो दास्योऽश्वान् विन्देयं पुरुषारहम् यस्सुचिः प्रयतो भूत्वा जुहुयादाद्यमन्वहम् श्रियः पञ्चदशर्चं च श्रीकामस्तततं जपेत् आनन्दः कर्दमश्चैव चिक्लीत इत विश्रुताः अर्षयस्ते त्रयः पुत्राः स्वयं श्रीदेवि देवता पद्मासने पद्मभूरु पद्माक्षी पद्मसम्भवे त्वं मां भजस्व पद्माक्षी येन सौख्यं लभाम्यहम् अश्वदायि च गोदायि धनदायि महाधने धनं मे जुषतां देवीं सर्वकामार्थसिद्धये पुत्रपौत्रधनं धान्यं हस्तश्वाजा विगोरधम् प्रजानां भवसि माता आयुष्मन्तं करोतु माम् चन्द्राभां लक्ष्मीमीशानां सूर्याभां श्रियमीश्वरीं चन्द्रसूर्याग्निसर्वाभां श्रीमहालक्ष्मीमुपास्महे धनमग्निर्धनं वायुर्धनं सूर्यो धनं वसुः धनमिन्द्रो बृहस्पतिर्वरुणं धनमश्नुते वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनी न क्रोधो न च मात्सर्यं न लोभो नाशुभामतिः भवन्ति कृतपुण्यानां भक्तानां श्रीसूक्तं जपेत् सदा वर्षन्तु ते विभावरि दिवो अभ्रस्य विद्युतः रोहन्तु सर्वबीजान्यवब्रह्मद्विषो जहि पद्मप्रिये पद्मिनि पद्महस्ते पद्मालये पद्मदलायताक्षि विश्वप्रिये विष्णुमनोनुकूले त्वत्पादपद्मं मयि सन्निधत्स्व या सा पद्मासनस्था विपुलकटितटी पद्मपत्रायताक्षि गम्भीरावर्तनाभिस्तनभरणमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं क्षीरसमुद्रराजतनयां श्रीरङ्गधामेश्वरीं
दासीभूतसमस्तदेववनितां लोकैकदीपाङ्कुराम् श्रीमन्मन्दकटाक्षलब्धविभवब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां शुद्धलक्ष्मीर्मोक्षलक्ष्मीर्जयलक्ष्मीः सरस्वती श्रीर्लक्ष्मीर्वरलक्ष्मीश्च प्रसन्ना मम सर्वदा वराङ्कुशौ पाशमभीतिमुद्रां करैर्वहन्तीं कमलासनस्थां बालार्ककोटिप्रतिभां त्रिनेत्रां भजेऽहमम्बां जगदीश्वरीं ताम् सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तु ते महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात्। श्रीगुरुभ्यो नमः। हरिः ओम्। तच्छम्यो रावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे ॐ शान्तिः शान्तिः शान्तिः। सहस्रशीर्षा पुरुषः सहस्राक्षः सहस्रपात् स भूमिं विश्वतो भृत्वा अत्यतिष्ठद्दशाङ्गुलम् पुरुष एवेदं सर्वम् यद्भूतं यच्च भव्यम् उदामृतत्वस्येशानः यदन्नेनातिरोहति एतावानस्य महिमा अतो ज्यायागुश्च पूरुषः पादोऽस्य विश्वभूतानि त्रिपादस्यामृतं दिवि त्रिपादोर्ध्वबुधैत्पुरुषः पादोऽस्येह भवात् पुनः ततो विश्वं व्यक्रामतो साचनानशने अभि तस्माद्विराडजायत विराजो अधिपूरुषः स जातो अत्यरिच्यत पश्चाद्भूमिमधो पुरः यत्पुरुषेण हविषा देवा यज्ञमतन्वत वसन्तो अस्यासीदाज्यम् ग्रीष्म यद्मः शरद्धविः सप्तास्यासन्मरुधयः त्रिसप्तसमिधः कृताः देवा यद्यज्ञम् तन्वानाः अबध्नन् पुरुषम् पशुम् तं यज्ञम् बर्हिषि प्रोक्षन् पुरुषम् जातमग्रतः तेन देवा अयजन्त साध्या ये तस्माद्यज्ञात् सर्वहुतः सम्भृतम् पुरुषदाज्यम् पशुगुस्तागुश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः अर्चः सामानि जज्ञिरे छन्दागुंसि जज्ञिरे तस्मात् यजुस्तस्मादजायत तस्मादश्वा अजायन्त एके चोभयादतः गावो हजज्ञिरे तस्माज्जाता अजावयः यत्पुरुषं व्यदधुः कतिधा व्यकल्पयन् मुखं किमस्य कौ बाहु कावूरूपादावुच्येते ब्राह्मणोऽस्य मुखमासीत् बाहूराजन्यः कृतः ऊरू तदस्य यद्वैश्यः पद्भ्यागुं शूद्रो अजायत
चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षम् शीर्ष्णोद्यौः समवर्तत पद्भ्याम् भूमिर्दिशः श्रोत्रात् तथा लोकागुम् अकल्पयन् वेदाहमेतम् पुरुषम् महान्तम् आदित्यवर्णम् तमसस्तु पारे सर्वाणि रूपाणि विचित्य धीरः नामानि कृत्वाभिवदन् यदास्ते धाता पुरस्ताद्यमुदा जहार शक्रः प्रविद्वान् प्रदिशश्चतस्रः तमेवम् विद्वानमृत इह भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनाकम् महिमानः सचन्ते यत्र पूर्वे साध्याः सन्ति देवाः अद्भ्यः सम्भूतः पृथिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतम् पुरुषम् महान्तम् आदित्यवर्णम् तमसः परस्तात् तमेवम् विद्वानमृत इह भवति नान्यः पन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनाम् पदमिच्छन्ति वेधसः यो देवेभ्य आतपति यो देवानाम् पुरोहितः पूर्वो यो देवेभ्यो जातः नमो रुचाय ब्राह्मये रुचम् ब्राह्मम् जनयन्तः देवा अग्रे तदब्रुवन् यस्त्वैवम् ब्राह्मणो विद्यात् तस्य देवा असन्वसे ह्रीश्चते लक्ष्मीश्च पत्न्यो अहोरात्रे पार्श्वे नक्षत्राणि रूपम् अश्विनौ व्याप्तम् इष्टम् मनिषाण अमुम् मनिषाण सर्वम् मनिषाण तच्छंयोरावृणीमहे गातुम् यज्ञाय गातुम् यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वम् जिगातु भेषजम् शं नो अस्तु द्विपदे शं चतुष्पदे श्रीकृष्णाय नमः। ओम् श्रीकृष्णः वासुदेवः सनातनः श्रीरानन्दो भव्यात्मनः यमुना वेगसंहारी बलभद्रप्रियानुजः नूतनादेवताहारेण कटारमञ्जनः नन्दप्रदनानन्दे सच्चिदानन्दविग्रहः दुर्गोविन्दो योगिनाम्पतिः वीरवादा पारिदादा महार्गः
Jana